ನಮಸ್ತೆ ಸ್ನೇಹಿತರೆ, ಕಥಾ ಸರೋವರ ಚಾನೆಲ್ಗೆ ಸ್ವಾಗತ. ಇದು ಒಂದು ಸಾಮಾನ್ಯ ಕುಟುಂಬದ ಕತೆ, ಆದರೆ ಅದರೊಳಗೆ ಅಡಗಿರುವ ಭಾವನೆಗಳು ಬಹಳ ಆಳವಾದವು. ಒಬ್ಬ ಮಗ ತನ್ನ ತಾಯಿಯ ಮೇಲೆ ಇರುವ ಜವಾಬ್ದಾರಿಯನ್ನು ಅರಿತವನಾಗಿದ್ದಾನೆ. ಒಬ್ಬ ಹೆಂಡತಿ ತನ್ನ ಸ್ವಾತಂತ್ರ್ಯ ಮತ್ತು ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಬಯಸುತ್ತಾಳೆ. ಈ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯ ಮನೆಗೆ ಬಂದ ಅಮ್ಮನೊಂದಿಗೆ ಹೊಸ ತಿರುವು ಪಡೆಯುತ್ತದೆ. ಆದರೆ ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕಾಳಜಿ ಮತ್ತು ಪ್ರೀತಿ ಇದ್ದರೆ ಎಂತಹ ಸಂಬಂಧವು ಬದಲಾಗಬಹುದು ಎನ್ನುವುದನ್ನು ಈ ಕತೆ ಹೇಳುತ್ತೆ. ಈ ಕತೆ ಒಂದು ಅತ್ತೆ ಸೊಸೆ ಸಂಬಂಧ ಹೇಗೆ ದೂರದಿಂದ ಹತ್ತಿರವಾಗುತ್ತೆ ಅನ್ನೋದರ ಬಗ್ಗೆ ಒಂದು ಸುಂದರ ಪ್ರಯಾಣವಾಗಿದೆ. ಆ ಮನೆಯಲ್ಲೊಂದು ತೀವ್ರವಾದ ಮಾತುಕತೆ ನಡೆಯುತ್ತಿತ್ತು. ನೀನು ಇದನ್ನು ನಿಜವಾಗಿಯೂ ಗಂಭೀರವಾಗಿ ಯೋಚಿಸುತ್ತಿದ್ದೀಯಾ ಎಂದು ಅವನು ನಂಬಲಾರದಂತೆ ಕೇಳಿದ. ಸಹನಾ ಸ್ವಲ್ಪ ತಾಳ್ಮೆಯಿಂದ ಉತ್ತರಿಸಿದಳು. ನಿನ್ನ ಅಮ್ಮ ಇನ್ನೂ ಗಟ್ಟಿಯಾಗಿದ್ದಾಳೆ. ತಾನೇ ತನ್ನನ್ನು ನೋಡಿಕೊಳ್ಳಬಹುದು. ನಾವು ಈಗಲೇ ಅವಳನ್ನು ನಮ್ಮ ಜೊತೆ ಇಟ್ಟುಕೊಳ್ಳುವುದು ಬೇಕಾ ಅನ್ನೋದು ಯೋಚಿಸೋಣ. ಆ ಮಾತು ಕೇಳುತ್ತಿದ್ದಂತೆ ಅವನ ಮುಖ ಬದಲಾಯಿತು. ಸಹನಾ, ಅವರು ನನ್ನ ತಾಯಿ. ಅವರನ್ನು ನೋಡಿಕೊಳ್ಳುವುದು ನನ್ನ ಹೊಣೆಗಾರಿಕೆ, ವಿಶೇಷವಾಗಿ ಈಗ ಅಪ್ಪ ಇಲ್ಲದಿರುವಾಗ ಎಂದನು ಅವನು ಭಾವನಾತ್ಮಕವಾಗಿ. ಅವನ ಧ್ವನಿಯಲ್ಲಿ ನೋವು ಸ್ಪಷ್ಟವಾಗಿತ್ತು. ಅಪ್ಪ ಇಲ್ಲದೆ ಅವರ ಜೀವನ ಈಗ ತುಂಬ ಒಂಟಿಯಾಗಿರುತ್ತೆ. ಅವರು ಇಲ್ಲಿಗೆ ಬಂದರೆ ಕನಿಷ್ಠ ನಮ್ಮ ಜೊತೆ ಇದ್ದಂತಾಗುತ್ತೆ ಎಂದನು. ಸಹನಾ ಸ್ವಲ್ಪ ಕೋಪದಿಂದ ಕೇಳಿದಳು. ಅಂದರೆ ಏನು ಅರ್ಥ? ನನ್ನನ್ನು ಮನೆಯಲ್ಲೇ ಕುಳಿತುಕೋ ಅಂತ ಹೇಳ್ತಿದ್ದೀಯಾ ನಿನ್ನ ಅಮ್ಮನಿಗೆ ಕಂಪನಿ ಕೊಡೋದಕ್ಕೆ? ನೀನು ಕೆಲಸ ಬಿಡು ಅಂತೂ ನಾನು ಹೇಳಿಲ್ಲ ಎಂದು ಅವನು ತಕ್ಷಣ ಉತ್ತರಿಸಿದ. ಆದರೆ ಸಹನಾ ನಿಲ್ಲಿಲ್ಲ. ಹಾಗಾದರೆ ಏನು? ಅವಳು ಇಲ್ಲಿ ಬಂದ ಮೇಲೆ ನನ್ನ ಜೀವನದಲ್ಲಿ ಸಣ್ಣ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಿದರೆ ನಾನು ಅದನ್ನು ಒಪ್ಪಿಕೊಳ್ಳಲ್ಲ, ಈಗಲೇ ಹೇಳ್ತಿದ್ದೇನೆ. ಅವನಿಗೆ ಸ್ವಲ್ಪ ಕಿರಿಕಿರಿಯಾಯಿತು. ನೀನು ಹೆಚ್ಚು ಯೋಚಿಸುತ್ತಿದ್ದೀಯಾ ಎಂದನು. ನನಗೆ ಕೆಲಸಗಳನ್ನು ನನ್ನ ರೀತಿಯಲ್ಲಿ ಮಾಡೋದು ಇಷ್ಟ ಎಂದು ಸಹನಾ ಹೇಳಿದಳು. ಆ ಮಾತು ಕೇಳುತ್ತಿದ್ದಂತೆ ಅವನು ದೃಢವಾಗಿ ಹೇಳಿದ, ಸಾಕು ಸಹನಾ, ಅಮ್ಮ ನಮ್ಮ ಜೊತೆ ಇಲ್ಲೇ ಇರ್ತಾಳೆ. ಇದು ನನ್ನ ಅಂತಿಮ ತೀರ್ಮಾನ. ಮನೆಯೊಳಗೆ ಆ ಮಾತುಕತೆ ಒಂದು ಕುಟುಂಬದ ಜವಾಬ್ದಾರಿ ಮತ್ತು ಸ್ವಾತಂತ್ರ್ಯದ ನಡುವೆ ನಡೆಯುವ ಸಂಘರ್ಷದಂತೆ ಮೌನವಾಗಿ ಉಳಿಯಿತು. ಇದರ ಬಗ್ಗೆ ಇನ್ನೂ ಯಾವುದೇ ಚರ್ಚೆ ಬೇಡ ಎಂದು ಅವನು ಸ್ವಲ್ಪ ಕೋಪದಿಂದ ಹೇಳಿಬಿಟ್ಟ. ಮನೆಯೊಳಗೆ ಒಂದು ಅಸಹಜ ಮೌನ ಆವರಿಸಿತು. ಕೆಲವು ದಿನಗಳ ನಂತರ, ಸ್ವಾಗತ ಅಮ್ಮ ಎಂದು ಸೂರಜ್ ಸಂತೋಷದಿಂದ ಹೇಳಿದ. ದೇವರು ಒಳ್ಳೆಯದನ್ನೇ ಮಾಡಲಿ ಮಗ ಎಂದು ತಾಯಿ ಆಶೀರ್ವದಿಸಿದಳು. ಬನ್ನಿ ಅಮ್ಮ ಎಂದು ಅವನು ಅವಳನ್ನು ಒಳಗೆ ಕರೆದುಕೊಂಡು ಹೋದ. ಸಹನಾ ಸ್ವಲ್ಪ ತಟಸ್ಥವಾಗಿ ಹೇಳಿದಳು, ಅತ್ತೆ, ಇದು ನಿಮ್ಮ ಕೋಣೆ. ನೀವು ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬಹುದು. ಅವರು ಕೋಣೆಯೊಳಗೆ ನೋಡಿದರು. ಇಲ್ಲಿ ಏರ್ ಕಂಡೀಷನರ್ ಇಲ್ಲವೇ ಎಂದು ಕೇಳಿದರು. ಸೂರಜ್ ತಕ್ಷಣ ಹೇಳಿದ, ಅಮ್ಮ, ನೀವು ನಮ್ಮ ಕೋಣೆಯಲ್ಲಿ ಮಲಗಬಹುದು. ನಾವು ಈ ಕೋಣೆಗೆ ಹೋಗುತ್ತೇವೆ. ಸಹನಾ ತಕ್ಷಣ ಪ್ರತಿಕ್ರಿಯಿಸಿದಳು. ಸೂರಜ್, ನನಗೆ ಎಸಿ ಇಲ್ಲದೆ ಮಲಗಿ ಅಭ್ಯಾಸವಿಲ್ಲ. ಸೂರಜ್ ಸ್ವಲ್ಪ ಗಂಭೀರವಾಗಿ ಹೇಳಿದ, ಅಮ್ಮ ಪೇಟೆಯಲ್ಲಿ ಜೀವನ ನಡೆಸಿದವರು, ಅವರಿಗೆ ಎಸಿ ಇಲ್ಲದೆ ಅಭ್ಯಾಸ ಇಲ್ಲ. ಆಗ ಸಹನಾ, ಫ್ಯಾನ್ ಇದ್ದರೂ ಅವರು ಸುಲಭವಾಗಿ ಹೊಂದಿಕೊಳ್ಳಬಹುದು ಎಂದಳು. ಸಹನಾ, ನೀನು ಏನು ಹೇಳುತ್ತಿದ್ದೀಯಾ ಎಂದು ಅವನು ಆಶ್ಚರ್ಯದಿಂದ ಕೇಳಿದ. ಅಮ್ಮ ಮಧ್ಯೆ ಹೇಳಿದರು, ಮಗ, ಅವಳು ಸರಿಯಾಗಿ ಹೇಳುತ್ತಿದ್ದಾಳೆ. ನನಗೆ ಎಸಿ ಇಲ್ಲದಿದ್ದರೆ ಪರವಾಗಿಲ್ಲ, ಫ್ಯಾನ್ ಇದ್ದರೆ ಸಾಕು, ನಾನು ಸುಲಭವಾಗಿ ಹೊಂದಿಕೊಳ್ಳುತ್ತೇನೆ. ಸೂರಜ್ ಮೃದುವಾಗಿ ಹೇಳಿದ, ಅಮ್ಮ, ಯಾವುದೇ ಸಮಸ್ಯೆ ಇಲ್ಲ, ನಾವು ಆ ಕೋಣೆಯಲ್ಲಿ ಮಲಗಬಹುದು. ಸಹನಾ ಮತ್ತೆ ಒತ್ತಾಯಿಸಿದಳು. ಸೂರಜ್, ಅಮ್ಮ ಇಷ್ಟು ಹೇಳುತ್ತಿದ್ದರೆ ನೀನು ಕೇಳಬೇಕು. ದಿನಗಳು ಕಳೆದವು. ಒಂದು ದಿನ ಊಟದ ಮೇಜಿನ ಬಳಿ ಸಹನಾ ಸ್ವಲ್ಪ ಅಸಮಾಧಾನದಿಂದ ಹೇಳಿದಳು, ಅಮ್ಮ, ನೀವು ಏನು ಮಾಡಿದ್ದೀರಿ? ಇದು ಇಷ್ಟೊಂದು ಎಣ್ಣೆ ಹಾಕಿದ್ದೀರಲ್ಲ, ಇದು ತುಂಬ ಅನಾರೋಗ್ಯಕರ. ನಾವು ಇಂತಹ ಊಟ ತಿನ್ನೋದಿಲ್ಲ. ಅಮ್ಮ ಮೃದುವಾಗಿ ನಗುತ್ತಾ ಹೇಳಿದರು, ಮಗಳೇ, ಸೂರಜ್ ಬಾಲ್ಯದಿಂದಲೇ ಇಂತಹ ಊಟವನ್ನು ಇಷ್ಟಪಡ್ತಾನೆ. ಸಹನಾ ತಕ್ಷಣ ಹೇಳಿದಳು, ಅಮ್ಮ, ಈಗ ಅವನ ಅಭ್ಯಾಸಗಳು ಬದಲಾಗಿವೆ. ನಾವು ಇಬ್ಬರು ದೀರ್ಘಕಾಲ ಆರೋಗ್ಯವಾಗಿರಬೇಕು ಅನ್ನೋದು ನಮ್ಮ ಆಸೆ. ಅವಳ ಧ್ವನಿಯಲ್ಲಿ ಕಠಿಣತೆ ಇತ್ತು. ಇಂತಹ ಎಣ್ಣೆಯ ಆಹಾರದಿಂದಲೇ ಮಾವ ಹೃದಯ ರೋಗಿಯಾಗಿದ್ದರು. ಆ ಮಾತು ಇನ್ನೂ ಮುಗಿಯ ಮುನ್ನವೇ ಮನೆಯ ವಾತಾವರಣ ಮತ್ತೆ ಗಂಭೀರವಾಗಿ ಬದಲಾಯಿತು. ನೀನು ಏನು ಅರ್ಥವಿಲ್ಲದ ಮಾತುಗಳನ್ನು ಆಡ್ತಿದ್ದೀಯ ಸಹನಾ? ಸೂರಜ್ ಕೋಪವನ್ನು ತಡೆದುಕೊಳ್ಳಲಾರದೆ ಕೇಳಿದ. ನೀನು ಏನು ಹೇಳ್ತಿದ್ದೀಯ ಅನ್ನೋದೇ ನಿನಗೆ ಗೊತ್ತಿದೆಯಾ? ಸಹನಾ ಕೂಡ ಹಿಂಜರಿರಲಿಲ್ಲ. ನಾನು ತಪ್ಪೇನು ಹೇಳಿದೆ ಎಂದು ತಿರುಗೇಟು ನೀಡಿದ್ಲು. ಆ ಸಮಯದಲ್ಲಿ ಅಮ್ಮ ಮೃದುವಾಗಿ ಮಧ್ಯೆ ಬಂದಳು. ಮಗ, ಅವಳು ಸರಿಯಾಗಿ ಹೇಳುತ್ತಿದ್ದಾಳೆ. ಅವಳು ನನಗೆ ಎಣ್ಣೆ ಹೆಚ್ಚು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದನ್ನು ಮಾತ್ರ ಹೇಳಲು ಪ್ರಯತ್ನಿಸಿದ್ದಾಳೆ ಎಂದು ಹೇಳಿ ಮೌನವಾಗಿ ಅಲ್ಲಿಂದ ಹೊರಟಳು.
ಮನೆಯ ವಾತಾವರಣ ಮತ್ತೆ ಗಂಭೀರವಾಯಿತು. ಸ್ವಲ್ಪ ಸಮಯದ ನಂತರ ಸಹನಾ ತನ್ನ ಅಮ್ಮನಿಗೆ ಫೋನ್ ಮಾಡಿ, ಹಲೋ ಮಮ್ಮ, ಹೇಳು ಮಗಳೇ ಎಂದು ಆ ಪಕ್ಕದಿಂದ ಮೃದುವಾದ ಧ್ವನಿ. ಅತ್ತೆ ಮನೆಗೆ ಬಂದಿದ್ದು ಇನ್ನೂ 2 ದಿನ ಮಾತ್ರ ಆಯಿತು, ಆದರೆ ಸೂರಜ್ ಈಗಲೇ ಅವರ ಪರವಾಗಿಯೇ ಮಾತಾಡುತ್ತಿದ್ದಾನೆ. ಅವಳ ಧ್ವನಿಯಲ್ಲಿ ಅಸಮಾಧಾನ ಸ್ಪಷ್ಟವಾಗಿತ್ತು. ಹೀಗೆ ಮುಂದುವರೆದರೆ ಅವಳು ನಿಧಾನವಾಗಿ ಅವನ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸುತ್ತಾಳೆ ಅನ್ನೋದು ಭಯವಾಗುತ್ತಿದೆ. ಅದಕ್ಕೆ ಅವಳ ಅಮ್ಮ ನಕ್ಕಂತೆ ಹೇಳಿದರು, ಮಗಳೇ, ನೀನು ಹೀಗೊಂದು ಯೋಚನೆ ಮಾಡು, ನಿನಗೆ ಉಚಿತವಾಗಿ ಒಬ್ಬ ಕೆಲಸದ ಆಳು ಸಿಕ್ಕಂತಾಯಿತು ಎಂದು. ಅವಳಿಂದಲೇ ಅಡುಗೆ ಮಾಡಿಸು, ನೀನು ನಿನ್ನ ಇಷ್ಟದಂತೆ ಜೀವನ ನಡೆಸು. ಸಹನ ಸ್ವಲ್ಪ ಯೋಚಿಸಿ ಹೇಳಿದಳು, ನೀನು ಹೇಳೋದು ಸರಿಯೇ ಮಮ್ಮ, ಆದರೆ ನನಗೆ ಹಸ್ತಕ್ಷೇಪ ಅಂದರೆ ಸಹಿಸಲಾಗುವುದಿಲ್ಲ, ನಿನಗೆ ಗೊತ್ತೇ ಇದೆ ಅಲ್ವಾ. ಅವಳ ಅಮ್ಮ ಧೈರ್ಯ ಕೊಟ್ಟಳು. ಇಲ್ಲಿ ಕೆಲಸ ಮಾಡಿ ಅವಳಿಗೆ ಬೇಸರವಾದಾಗ ಅವಳು ತಾನೇ ಹಿಂದಿರುಗುತ್ತಾಳೆ. ಅವಳು ಹೋಗದೇ ಇದ್ದರೆ ಎಂದು ಸಹನ ಪ್ರಶ್ನಿಸಿದಳು. ಅದಕ್ಕೂ ನಾವು ಇನ್ನೊಂದು ದಾರಿ ಕಂಡುಕೊಳ್ಳೋಣ ಎಂದು ತಾಯಿ ಉತ್ತರಿಸಿದಳು. ಸರಿ ಮಮ್ಮ, ನಂತರ ಮಾತಾಡ್ತೀನಿ ಎಂದು ಕರೆ ಮುಗಿಸಿದಳು ಸಹನ. ಸಂಜೆ, ಅಮ್ಮ, ನಾವು ಆಫೀಸ್ಗೆ ಹೋಗ್ತಿದ್ದೇವೆ ಎಂದು ಸೂರಜ್ ಹೇಳಿದ. ನೀವು ಅಡುಗೆ ಮಾಡಿಕೊಂಡು ಊಟ ಮಾಡಿ, ನಾವು ಇಂದು ತಡವಾಗಿ ಬರುತ್ತೇವೆ. ಸಹನ ಕೂಡ ಧ್ವನಿ ಸೇರಿಸಿದಳು. ನಾವು ಸಿನಿಮಾ ನೋಡೋ ಯೋಜನೆ ಮಾಡಿಕೊಂಡಿದ್ದೇವೆ, ಹೊರಗೆ ಊಟ ಮಾಡ್ತೀವಿ. ಸಿನಿಮಾ ಎಂದು ಸೂರಜ್ ತಕ್ಷಣ ಯೋಚಿಸಿ ಹೇಳಿದ. ಹಾಗಿದ್ರೆ ಒಂದು ಕೆಲಸ ಮಾಡೋಣ. ಅವನು ನಗುತ್ತಾ ತಾಯಿಯ ಕಡೆ ನೋಡಿದ. ಅಮ್ಮನನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗೋಣ. ಆ ಪ್ರಶ್ನೆಯೊಂದಿಗೆ ಮತ್ತೊಂದು ಹೊಸ ಪರಿಸ್ಥಿತಿ ಮನೆಗೆ ಕಾಲಿಟ್ಟಂತಾಯಿತು. ಸೂರಜ್ ಅಮ್ಮನ ಕಡೆ ನಗುತ್ತಾ ಕೇಳಿದ, ಅಮ್ಮ, ಅಪ್ಪ ಸಿಟಿ ಸೈಡ್ ಡ್ಯೂಟಿ ಇದ್ದಾಗ ನಮ್ಮನ್ನು ಸಿನಿಮಾ ನೋಡಲು ಕರೆದುಕೊಂಡು ಹೋಗ್ತಿದ್ದದ್ದು ನೆನಪಿದೆಯೇ? ಆ ನೆನಪು ಕ್ಷಣಕಾಲ ಮನೆಯ ವಾತಾವರಣವನ್ನು ಮೃದುವಾಗಿಸಿತು. ಆದರೆ ಸಹನ ತಕ್ಷಣ ಮಾತು ತಿರುಗಿಸಿದಳು. ಅಯ್ಯೋ ಸೂರಜ್, ಈ ವಯಸ್ಸಿನಲ್ಲಿ ಅಮ್ಮ ಹೇಗೆ ಸಿನಿಮಾ ಹಾಲ್ಗೆ ಹೋಗ್ತಾರೆ? 3 ಗಂಟೆಗಳ ಕಾಲ ಕುಳಿತುಕೊಳ್ಬೇಕು. ಅದರ ಮೇಲೆ ಅವರಿಗೆ ಈಗಾಗಲೇ ಬೆನ್ನಿನ ನೋವು ಇದೆ. ಅವರು ಇಷ್ಟು ಹೊತ್ತು ಕುಳಿತುಕೊಳ್ಳಲು ಆಗಲ್ಲ ಎಂದು ಹೇಳಿ ಅಮ್ಮನ ಕಡೆ ತಿರುಗಿ ಕೇಳಿದಳು. ಅಲ್ವಾ ಅಮ್ಮ? ಅಮ್ಮ ಮೃದುವಾಗಿ ನಗುತ್ತಾ ಹೇಳಿದರು. ಹೌದು ಮಗ, ಇದು ನಿಮ್ಮಂಥ ಯುವಕರ ಸಮಯ. ನಾನು ಮನೆಯಲ್ಲೇ ಇರುತ್ತೇನೆ, ನನಗೆ ಅಡುಗೆ ಮಾಡಿಕೊಂಡು ಊಟ ಮಾಡುತ್ತೇನೆ. ಸೂರಜ್ ಸ್ವಲ್ಪ ಹಿಂದೆರೆದು, ಸರಿ ಅಮ್ಮ, ಜಾಗ್ರತೆ ಎಂದನು. ಅವರಿಬ್ಬರು ಮನೆ ಬಿಟ್ಟು ಹೊರಟರು. ಮನೆ ಮತ್ತೆ ಮೌನದಿಂದ ತುಂಬಿತು. ಕೆಲವು ದಿನಗಳು ಕಳೆಯಿತು. ಒಂದು ದಿನ ಅಮ್ಮ ಮನೆಯ ಕೆಲಸ ಮಾಡುತ್ತಾ ಇದ್ಲು. ಡಸ್ಟಿಂಗ್ ಮಾಡುತ್ತಿದ್ದಾಗ ಸಹನ ಹಠಾತ್ ಕಾಲು ಜಾರಿ ಕೆಳಗೆ ಬಿದ್ದಳು. ಅಯ್ಯೋ ಎಂದು ನೋವಿನಿಂದ ಅಳಲು ಹೊರಬಂತು. ಅವಳಿಗೆ ಎದ್ದು ನಿಲ್ಲಲು ಆಗಲಿಲ್ಲ. ಆ ಸಮಯದಲ್ಲಿ ಅತ್ತೆ ಅಲ್ಲಿ ಬಂದರು. ಏನಾಯಿತು ಸಹನ ಎಂದು ಆತಂಕದಿಂದ ಕೇಳಿದರು. ಹೇಗೆ ಬಿದ್ದೆ? ಸಹನ ನೋವಿನಿಂದ ಹೇಳಿದಳು. ಡಸ್ಟಿಂಗ್ ಮಾಡುತ್ತಿದ್ದಾಗ ಕಾಲು ಜಾರಿ ಬಿದ್ದೆ. ಎದ್ದು ನಿಲ್ಲು ಎಂದು ಅಮ್ಮ ಸಹಾಯ ಮಾಡಲು ಮುಂದಾದರು. ತುಂಬ ನೋಯುತ್ತಿದೆ ಎಂದು ಸಹನ ನೋವಿನಿಂದ ಕಿರುಚಿದಳು. ಪ್ರಯತ್ನಿಸು, ಎದ್ದು ನಿಲ್ಲು ಎಂದು ಅತ್ತೆ ಹೇಳಿದರು. ಸಹನ ನೋವಿನಿಂದ ನರಳುತ್ತಲೇ ಇದ್ಲು. ಸಂಜೆ ಸೂರಜ್ ಮನೆಗೆ ಬಂದಾಗ ಅವನು ಆತಂಕದಿಂದ ಕೇಳಿದ, ಸಹನ, ನಾನಿಲ್ಲದಿರುವಾಗ ಮನೆ ಕೆಲಸ ಮಾಡಲು ಯಾರು ಹೇಳಿದರು? ಅವನ ಧ್ವನಿಯಲ್ಲಿ ಕೋಪಕ್ಕಿಂತ ಹೆಚ್ಚು ಕಾಳಜಿ ಇತ್ತು. ಅವನು ಮುಂದುವರಿದ, ದೇವರ ದಯೆಯಿಂದ ಅಮ್ಮ ಮನೆಯಲ್ಲಿದ್ದರು. ಅದರಿಂದ ನಿನಗೆ ತಕ್ಷಣ ನೋಡಿಕೊಳ್ಳುವವರಿದ್ದರು. ಆ ಮಾತು ಕೇಳುತ್ತಿದ್ದಂತೆ ಸಹನ ಮೌನವಾಗಿ ನಿಂತುಕೊಂಡಳು. ಆ ಕ್ಷಣದಲ್ಲಿ ಅವಳಿಗೆ ಏನೋ ಅರಿವಾಗಲು ಶುರುವಾಯಿತು. ಆಗ ಸೂರಜ್ ಹೇಳಿದನು, ನನ್ನಿಂದ ಆಗಿದ್ದರೆ ನಾನು ತಕ್ಷಣ ಮನೆಗೆ ಬರುತ್ತಿದ್ದೆ, ಆದರೆ ಮುಖ್ಯವಾದ ಕೆಲಸ ಇರುವುದರಿಂದ ಹಾಗೆಲ್ಲ ಬೇಗ ಬರಲು ಆಗಲ್ಲ. ಅವನ ಧ್ವನಿಯಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಅಮ್ಮ ಮೃದುವಾಗಿ ಧೈರ್ಯ ಹೇಳಿದರು. ಮಗ, ನೀನು ಚಿಂತೆ ಮಾಡಬೇಡ, ನಾನು ಅವಳ ಜೊತೆ ಇದ್ದೇನೆ. ನಾನು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಡಾಕ್ಟರ್ ಹೇಳಿದ್ದಾರೆ, ಏನು ದೊಡ್ಡ ಸಮಸ್ಯೆ ಇಲ್ಲ. 1 ವಾರ ಸಂಪೂರ್ಣ ವಿಶ್ರಾಂತಿ ತೆಗೆದುಕೊಂಡರೆ ಅವಳು ಚೆನ್ನಾಗಿ ಬಿಡುತ್ತಾಳೆ. 1 ವಾರದ ವಿಶ್ರಾಂತಿ ಎಂದು ಸೂರಜ್ ಸ್ವಲ್ಪ ಆತಂಕದಿಂದ ಕೇಳಿದ. ಆಗ ಸಹನ, ನನ್ನ ಆಫೀಸ್ ಕೆಲಸವನ್ನು ಹೇಗೆ ನೋಡಿಕೊಳ್ಳಲಿ? ಇಷ್ಟೊಂದು ದಿನ ರಜೆ ತೆಗೆದುಕೊಳ್ಳಲು ಆಗಲ್ಲ. ಅಮ್ಮ ಶಾಂತವಾಗಿ ಸಲಹೆ ನೀಡಿದರು. ಚಿಂತೆ ಬೇಡ ಮಗ, ನೀನು ವರ್ಕ್ ಫ್ರಮ್ ಹೋಮ್ಗೆ ಅಪ್ಲೈ ಮಾಡು. ನೀನು ಚೇತರಿಸಿಕೊಂಡ ನಂತರ ಮತ್ತೆ ಆಫೀಸ್ಗೆ ಹೋಗಬಹುದು. ಸೂರಜ್ ಕೂಡ ಒಪ್ಪಿಕೊಂಡ. ಹೌದು, ಬೇರೆ ಮಾರ್ಗವೇ ಇಲ್ಲ. ಸರಿ, ನೀನು ವಿಶ್ರಾಂತಿ ತೆಗೆದುಕೋ. ಸಹನ ಹಾಸಿಗೆ ಮೇಲೆ ಮಲಗಿದ್ಲು. ನೋವು ಇನ್ನೂ ಕಾಡುತ್ತಿತ್ತು. ಅಮ್ಮ ಅವಳ ಬಳಿ ಬಂದು ಮೃದುವಾಗಿ ಹೇಳಿದರು, ಮಗಳೇ, ನೀನು ಸ್ವತಃ ಏನೂ ಮಾಡಬೇಡ, ನಾನು ಇದ್ದೀನಿ ನಿನಗಾಗಿ. ಆ ಮಾತು ಸಹನಾಳ ಹೃದಯವನ್ನು ಸ್ಪರ್ಶಿಸಿತು. ಸ್ವಲ್ಪ ಸಮಯದ ನಂತರ ಸಹನ ಲ್ಯಾಪ್ಟಾಪ್ ಮುಂದೆ ಆನ್ಲೈನ್ ಮೀಟಿಂಗ್ನಲ್ಲಿದ್ಲು. ಹೌದು ಸರ್, ಈಗ ಸ್ವಲ್ಪ ಉತ್ತಮವಾಗಿದೆ. ಮೆಲ್ಲನೆ ಗುಣವಾಗುತ್ತಿದೆ. ನಿಮ್ಮ ಕಾಳಜಿಗೆ ಧನ್ಯವಾದಗಳು ಸರ್. ಅಷ್ಟರಲ್ಲಿ ಅತ್ತೆ ಜ್ಯೂಸ್ ಹಿಡ್ಕೊಂಡು ಬಂದರು. ಮಗಳೇ, ಇದು ನಿನಗೋಸ್ಕರ.
ಸಹನ ಸ್ವಲ್ಪ ಸಂಕೋಚದಿಂದ ಹೇಳಿದಳು. ಅಮ್ಮ ಬೇಡ, ಪರವಾಗಿಲ್ಲ. ಇಲ್ಲ ಮಗಳೇ, ಕುಡಿ ಎಂದು ಅಮ್ಮ ಒತ್ತಾಯಿಸಿದಳು. ನೀವು ಏನಾದರೂ ತಿಂದಿರಾ ಎಂದು ಸಹನ ಕೇಳಿದಳು. ಅಮ್ಮ ನಗುತ್ತಾ ತಲೆ ಅಡ್ಡಾಡಿದಳು. ಹೌದು, ಧನ್ಯವಾದಗಳು ಅಮ್ಮ ಎಂದು ಸಹನ ಮೃದುವಾಗಿ ಹೇಳಿದಳು. ಟ್ರೇ ನಾನು ಇಟ್ಟು ಬರುತ್ತೇನೆ ಎಂದು ಅವಳು ಹೋದಳು. ದಿನಗಳು ಕಳೆಯುತ್ತಾ ಹೋದವು. ಸಹನ ನಿಧಾನವಾಗಿ ಗುಣಮುಖಳಾಗುತ್ತಿದ್ದಳು. ಆ ಸಮಯದಲ್ಲಿ ಅಮ್ಮ ಮತ್ತು ಸೊಸೆ ನಡುವಿನ ದೂರ ನಿಧಾನವಾಗಿ ಕಡಿಮೆಯಾಗತೊಡಗಿತು. ಸಣ್ಣ ಸಣ್ಣ ಮಾತುಗಳು, ಪರಸ್ಪರ ಕಾಳಜಿ, ಇವುಗಳ ನಡುವೆ ಒಂದು ಹೊಸ ಬಾಂಧವ್ಯ ಮೂಡತೊಡಗಿತು. ಕೆಲವು ದಿನಗಳ ನಂತರ ಅಮ್ಮ ಶಾಂತವಾಗಿ ಸೂರಜ್ ಬಳಿ ಬಂದು ಹೇಳಿದಳು, ಮಗ, ನನಗೆ ಊರಿಗೆ ಹೋಗಲು ಟಿಕೆಟ್ ಬುಕ್ ಮಾಡು. ಸೂರಜ್ ಆಶ್ಚರ್ಯದಿಂದ ಕೇಳಿದ, ಯಾಕೆ ಅಮ್ಮ? ಅಮ್ಮ ಮೃದುವಾಗಿ ಹೇಳಿದರು, ನಾನು ಇಲ್ಲಿ ಸ್ವಲ್ಪ ದಿನಗಳಿಗಷ್ಟೇ ಬಂದಿದೆ. ಸೊಸೆ ಅಸ್ವಸ್ಥಳಾಗಿದ್ದರಿಂದ ಅವಳಿಗೆ ನನ್ನ ಅಗತ್ಯ ಇದೆ ಅಂತ ಅನ್ನಿಸಿತು. ಆ ಕಾರಣಕ್ಕೆ ಇನ್ನೂ ಕೆಲವು ದಿನ ಹೆಚ್ಚು ಉಳಿದೆ. ಆದರೆ ನನಗೆ ಅಲ್ಲೇ ನೆಮ್ಮದಿ ಹೆಚ್ಚು. ನಿನ್ನ ಅಪ್ಪನ ನೆನಪುಗಳು, ನಿನ್ನ ಬಾಲ್ಯದ ನೆನಪುಗಳು ಎಲ್ಲವೂ ಆ ಹಳೆಯ ಮನೆಯಲ್ಲಿ ಇವೆ. ಸೂರಜ್ ನಿಧಾನವಾಗಿ ಹೇಳಿದ, ಆದರೆ ಅಮ್ಮ, ನೀವು ಅಲ್ಲಿ ಒಬ್ಬರೇ ಹೇಗೆ ಇರುತ್ತೀರಿ? ದಯವಿಟ್ಟು ನಮ್ಮ ಜೊತೆಗೆ ಇರಿ. ಅಮ್ಮ ಏನೋ ಹೇಳಲು ಹೋಗುತ್ತಿದ್ದಾಗ ಸಹನ ಮುಂದೆ ಬಂದು ಮಾತು ಮುಂದುವರಿಸಿದಳು. ಅವಳ ಕಣ್ಣುಗಳಲ್ಲಿ ನಿಜವಾದ ಪಶ್ಚಾತ್ತಾಪ ಕಾಣಿಸುತ್ತಿತ್ತು. ಅಮ್ಮ, ನನ್ನನ್ನು ಕ್ಷಮಿಸಿ. ನೀವು ಇಲ್ಲಿ ಬರೋದಕ್ಕಿಂತ ಮುಂಚೆ ನಾನು ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸಿದ್ದೆ. ನೀವು ಬಂದ ಮೇಲೂ ನಿಮ್ಮ ಜೊತೆ ಇರಬಾರದು ಅಂತ ಅನ್ನಿಸಿತ್ತು. ಆದರೆ ನೀವು ನನಗೆ ತೋರಿಸಿದ ಕಾಳಜಿ, ನನ್ನನ್ನು ನೋಡಿಕೊಂಡ ರೀತಿಯು ಅಂತ ಹೇಳುವಾಗ ಅವಳ ಧ್ವನಿ ನಡುಗಿತು. ನನ್ನ ಸ್ವಂತ ಅಮ್ಮ ಕೂಡ ಹೀಗೆ ನೋಡಿಕೊಂಡಿರಲಿಕ್ಕಿಲ್ಲ ಅನ್ನಿಸುತ್ತೆ. ನಾನು ನಿಮ್ಮ ಬಗ್ಗೆ ಹೀಗೆ ಯೋಚಿಸಿದ್ದಕ್ಕೆ ನನಗೆ ತುಂಬ ವಿಷಾದವಿದೆ. ಅಮ್ಮ ಮೃದುವಾಗಿ ನಗುತ್ತಾ ಅವಳ ತಲೆ ಮೇಲೆ ಕೈ ಇಟ್ಟಳು. ಪರವಾಗಿಲ್ಲ ಮಗಳೇ, ನಾನು ನಿನ್ನ ಮೇಲೆ ಯಾವುದೇ ಅಸಮಾಧಾನ ಇಟ್ಟುಕೊಂಡಿಲ್ಲ. ಸಹನ ಅವರ ಕೈ ಹಿಡಿದು ಕೇಳಿದಳು, ಅಮ್ಮ, ದಯವಿಟ್ಟು ನಮ್ಮ ಜೊತೆ ಇಲ್ಲೇ ಇರಿ. ಇಲ್ಲಿಯವರೆಗೂ ನೀವು ನಮ್ಮನ್ನು ನೋಡಿಕೊಂಡಿದ್ದೀರಿ. ಈಗ ನಮಗೆ ಒಂದು ಅವಕಾಶ ಕೊಡಿ, ನಾವು ನಿಮ್ಮನ್ನು ನೋಡಿಕೊಳ್ಳಲು. ಅಮ್ಮ ಇನ್ನೂ ಸ್ವಲ್ಪ ಸಂಕೋಚದಿಂದ ನೋಡಿದಳು. ದಯವಿಟ್ಟು ಅಮ್ಮ ಎಂದು ಸಹನ ಬೇಡಿಕೊಂಡಳು. ದಯವಿಟ್ಟು ಓಕೆ ಅನ್ನಿ. ಆ ಪ್ರೀತಿ ತುಂಬಿದ ಕ್ಷಣದಲ್ಲಿ ಅಮ್ಮ ಮೃದುವಾಗಿ ನಗುತ್ತಾ ಹೇಳಿದಳು, ಸರಿ, ನಾನು ಇಲ್ಲೇ ಇರ್ತೇನೆ. ಸೂರಜ್ ಮತ್ತು ಸಹನ ಮುಖದಲ್ಲಿ ಸಂತೋಷ ತುಂಬಿತು. ಧನ್ಯವಾದಗಳು ಅಮ್ಮ ಎಂದು ಇಬ್ಬರು ಒಟ್ಟಿಗೆ ಹೇಳಿದರು. ಆ ಕ್ಷಣ ಮನೆ ತುಂಬ ಪ್ರೀತಿಯಿಂದ ತುಂಬಿತು. ಸ್ವಲ್ಪ ಹೊತ್ತಿನ ನಂತರ ಸೂರಜ್ ನಗುತ್ತಾ ಹೇಳಿದ, ಇವತ್ತು ಸಿನಿಮಾ ನೋಡೋಣ ಬನ್ನಿ. ಯಾವ ಸಿನಿಮಾ ನೋಡೋಣ ಎಂದು ಸಹನ ಕೇಳಿದಳು. ಸೂರಜ್ ಹಾಸ್ಯವಾಗಿ ಹೇಳಿದ, ಗದ್ದರ್, ಏಕ್ ಪ್ರೇಮ್ ಕಥಾ ಅಥವಾ ಗದರ್ 2 ನೋಡೋಣ. ಇದು ನಿಮ್ಮ ಜನರೇಷನ್ ಸಿನಿಮಾ ಅಲ್ವಾ ಅಮ್ಮ ಎಂದು ನಗುತ್ತಾ ಕೇಳಿದ. ಅಮ್ಮ ಕೂಡ ನಗುತ್ತಾ ನೋಡಿದಳು. ಕೆಲವೊಮ್ಮೆ ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ. ಆದರೆ ಪ್ರೀತಿ ಮತ್ತು ಕಾಳಜಿ ಇದ್ದರೆ ಯಾವ ಸಂಬಂಧವನ್ನಾದರೂ ಹೊಸದಾಗಿ ಕಟ್ಟಿಕೊಳ್ಳಬಹುದು. ಈ ಕತೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಮುಂದಿನ ಕಥೆಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.